ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ನಲ್ಲಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಮುಂಬೈ ಇಂಡಿಯನ್ಸ್ ಹಾಗೆ ಡೆಲ್ಲಿ ಕ್ಯಾಪಿಟಲ್ಸ್ ನಡುವಿನ ಪಂದ್ಯ ಸಾಕಷ್ಟು ವಿಶೇಷ ಕ್ಷಣಗಳಿಗೆ ಸಾಕ್ಷಿಯಾಗಿದೆ. ಮುಂಬೈ ತಂಡ 20 ಓವರ್ಗಳಲ್ಲಿ 5 ವಿಕೆಟ್ ಕಳ್ಕೊಂಡು 205 ರನ್ಗಳನ್ನು ಕಲೆ ಹಾಕಿದರೆ ಈ ಗುರಿ ಬೆನ್ನತ್ತಿದಂಥ ಡೆಲ್ಲಿ ತಂಡ ಗೆಲುವಿನ ಸನಿಹದಲ್ಲೇ ಇತ್ತು. 9 ಎಸೆತಗಳಲ್ಲಿ 15 ರನ್ಗಳು ಬೇಕಿದ್ದಾಗ ಅಶುತೋಷ್ ಶರ್ಮಾ ರನ್ಔಟ್ ಆದರು. ಇದರ ಬೆನ್ನಲ್ಲೇ ಕುಲ್ದೀಪ್ ಯಾದವ್ ಕೂಡ ರನ್ಔಟ್ಗೆ ಬಲಿಯಾದರು. ಇನ್ನು ಮೋಹಿತ್ ಶರ್ಮಾ ಕೂಡ ಹಾಗೆಯೇ ಔಟ್ ಆದರು. ಹೀಗೆ ಹ್ಯಾಟ್ರಿಕ್ ರನ್ಔಟ್ ಮಾಡೋ ಮೂಲಕ ಮುಂಬೈ ಇಂಡಿಯನ್ಸ್ ತಂಡ ರೋಚಕ ಗೆಲುವನ್ನು ಸಾಧಿಸಿತು. ಮುಂಬೈ ತಂಡದ ಗೆಲುವಿಗೆ ರೋಹಿತ್ ಶರ್ಮಾ ಮಾಡಿರುವಂಥ ಮಾಸ್ಟರ್ ಪ್ಲಾನ್ ಕಾರಣ ಎನ್ನಲಾಗ್ತಾ ಇದೆ. ಒಂದು ಹಂತದವರೆಗೆ ಇಡೀ ಪಂದ್ಯ ಡೆಲ್ಲಿ ಕ್ಯಾಪಿಟಲ್ಸ್ನ ತವಾಲಿತ್ತು. ಈ ಹಂತದಲ್ಲಿ ರೋಹಿತ್ ಶರ್ಮಾ ನೀಡಿದ ಕೆಲ ಸಲಹೆಗಳಿಂದ ಪಂದ್ಯದ ಚಿತ್ರಣವೇ ಬದಲಾಗಿದೆ. 13ನೇ ಓವರ್ ಮುಕ್ತಾಯದ ಬೆನ್ನಲ್ಲೇ ರೋಹಿತ್ ಶರ್ಮಾ ಡಗೌಟ್ನಲ್ಲೇ ಕೂತು ಚೆಂಡನ್ನು ಬದಲಾಯಿಸೋಕೆ ಸಲಹೆ ನೀಡಿದರು. ಚೆಂಡು ಬದಲಿಸಿದಂಥ ಬಳಿಕ ರೋಹಿತ್ ಶರ್ಮಾ ಸ್ಪಿನ್ನರ್ಗೆ ಬಾಲ್ ನೀಡುವಂತೆ ಸಲಹೆ ನೀಡಿದ್ದಾರೆ. ಹಿಟ್ ಮ್ಯಾನ್ ರಣತಂತ್ರದಂತೆ ಹಾರ್ದಿಕ್ ಪಾಂಡ್ಯ ಅನುಸರಿಸಿದ್ದು ತಂಡದ ಗೆಲುವಿಗೆ ಕಾರಣವಾಗಿದೆ. ಭಾನುವಾರ ನಡೆದ ಡಿಸಿ ವಿರುದ್ಧದ ಪಂದ್ಯದಲ್ಲಿ ಮುಂಬೈ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಅವರ ಬ್ಯಾಟನ್ನು ಅಂಪೈರ್ ಪರಿಶೀಲನೆ ನಡೆಸಿ ನಂತರ ಬ್ಯಾಟಿಂಗ್ಗೆ ಅವಕಾಶ ಕೊಟ್ಟಿದ್ದಾರೆ. ಈ ಬಾರಿ ಬಿಸಿಸಿಐ ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೊಳಿಸಿದೆ. ಈ ನಿಯಮಗಳಲ್ಲಿ ಬ್ಯಾಟ್ ಚೆಕಿಂಗ್ ಕೂಡ ಒಂದು. ನಿಯಮದ ಪ್ರಕಾರ ಬ್ಯಾಟ್ನ ಅಗಲ 4.25 ಇಂಚುಗಳು ಅಥವಾ 10.8 ಸೆಂಟಿಮೀಟರ್ಗಳನ್ನು ಮೀರಿರಬಾರದು. ಇದನ್ನು ಫೀಲ್ಡ್ ಅಂಪೈರ್ಗಳು ಗೇಜ್ ಬಳಸಿ ಪರಿಶೀಲನೆ ಮಾಡ್ತಾರೆ. ಅದರಂತೆ ಹಾರ್ದಿಕ್ ಪಾಂಡ್ಯ ಅವರ ಬ್ಯಾಟನ್ನು ಪರಿಶೀಲನೆ ಮಾಡಲಾಗಿದೆ. ಡೆಲ್ಲಿ ತಂಡದ ಕೈಯಲ್ಲಿದ್ದಂಥ ಪಂದ್ಯವನ್ನು ತನ್ನತ್ತ ತಿರುಗಿಸಿಕೊಳ್ಳುವಂತೆ ರೋಚಕ ಗೆಲುವು ಸಾಧಿಸಿದ ಖುಷಿಯಲ್ಲಿದ್ದ ಮುಂಬೈ ಇಂಡಿಯನ್ಸ್ ತಂಡದ ನಾಯಕ ಹಾರ್ದಿಕ್ ಪಾಂಡ್ಯಗೆ ಈಗ ಫ್ಯಾನ್ಸ್ ಮನಗೆದ್ದಿದ್ದಾರೆ. ಹಸ್ತಲಾಘವದ ವೇಳೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕ ಅಕ್ಷರ್ ಪಟೇಲ್ ಅವರಿಗೆ ಪ್ರೀತಿಯಿಂದ ಮುತ್ತು ನೀಡಿದ್ದಾರೆ. ಅಕ್ಷರ್ ಪಟೇಲ್ಗೆ ಮುತ್ತಿಟ್ಟು ಧೈರ್ಯ ತುಂಬಿದ್ದಾರೆ. ಈ ಮೂಲಕ ಅಕ್ಷರ್ ಹಾರ್ದಿಕ್ ಬಾಂಧವ್ಯ ನೋಡಿ ಫ್ಯಾನ್ಸ್ ಖುಷಿಪಟ್ಟಿದ್ದಾರೆ. ಟೂರ್ನಿಯಲ್ಲಿ ಮೊದಲ ಸೋಲು ಕಂಡ ಬೆನ್ನಲ್ಲೇ ಡಿಸಿ ಕ್ಯಾಪ್ಟನ್ಗೆ ಬಿಗ್ ಶಾಕ್ ಸಿಕ್ಕಿದೆ. ಡೆಲ್ಲಿ ಕ್ಯಾಪ್ಟನ್ ಅಕ್ಷರ್ ಪಟೇಲ್ಗೆ ಬರೋಬ್ಬರಿ 12 ಲಕ್ಷ ರೂಪಾಯಿಗಳನ್ನು ದಂಡ ವಿಧಿಸಲಾಗಿದೆ. ನಿಗದಿತ ಸಮಯದಲ್ಲಿ ಪಂದ್ಯ ಮುಗಿಸದ ಕಾರಣ ಬಿಸಿಸಿಐ ಈ ದಂಡದ ಬರೆ ಎಳೆದಿದೆ. ಮುಂಬೈ ಹಾಗೂ ಡೆಲ್ಲಿ ನಡುವಿನ ಪಂದ್ಯ 3 ಗಂಟೆ ಒಳಗೆ ಮುಗಿಬೇಕಿತ್ತು. ಆದರೆ ಇದಕ್ಕಿಂತ 15 ನಿಮಿಷ ಹೆಚ್ಚಿಗೆ ತೆಗೆದುಕೊಂಡ ಕಾರಣ ಅಕ್ಷರ್ ಪಟೇಲ್ಗೆ ಫೈನ್ ಹಾಕಲಾಗಿದೆ. ಸಿಎಸ್ಕೆ ತಂಡದ ಸತತ ಸೋಲಿಗೆ MS ಧೋನಿ ಮತ್ತು ಋತುರಾಜ್ ಗಾಯಕ್ವಾಡ್ ನಡುವೆ ಮನಸ್ತಾಪವೇ ಕಾರಣ ಎನ್ನಲಾಗ್ತಾ ಇದೆ. ಇಂಜುರಿ ಕಾರಣಕ್ಕೆ ಋತುರಾಜ್ ಗಾಯಕ್ವಾಡ್ ಟೂರ್ನಿಯಿಂದ ಔಟ್ ಆಗಿದ್ರೂ ಕೂಡ ತಂಡದಲ್ಲೇ ಉಳಿದಿದ್ದಾರೆ. ತಂಡದೊಂದಿಗೆ ಟ್ರಾವೆಲ್ ಮಾಡ್ತಿರುವಂಥ ಋತುರಾಜ್ ಮೈದಾನಕ್ಕೂ ಬರ್ತಿದ್ದಾರೆ. ಆದರೆ ಧೋನಿ ಜೊತೆ ಮಾತಿಲ್ಲ, ಕತೆ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಧೋನಿಯನ್ನ ಋತುರಾಜ್ ಅನ್ಫಾಲೋ ಮಾಡಿದ್ದಾರೆ ಅನ್ನೋ ಸುದ್ದಿ ಸೌಂಡ್ ಮಾಡ್ತಾ ಇದೆ. ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ನಡುವೆ ಇವತ್ತು ಪಂದ್ಯ ನಡೆಯಲಿದೆ. ಧೋನಿ ಮತ್ತು ಪಂತ್ ಮುಖಾಮುಖಿ ಆಗಲಿದ್ದು ಈ ಪಂದ್ಯವನ್ನ ಗುರು ಶಿಷ್ಯರ ಕಾಳಗ ಎಂದೇ ಕರೆಯಲಾಗ್ತಾ ಇದೆ. ಚೆನ್ನೈ ತಂಡಕ್ಕೆ ಈ ಪಂದ್ಯ ತುಂಬಾ ಮುಖ್ಯವಾಗಿದ್ದು ಆಡಿದ 6 ಪಂದ್ಯಗಳಲ್ಲಿ ಕೇವಲ 1ರಲ್ಲಿ ಮಾತ್ರ ಗೆದ್ದಿದೆ ಸಿಎಸ್ಕೆ. ಲೀಗ್ ಟೇಬಲ್ನಲ್ಲೂ ಕೂಡ ಕೊನೆ ಸ್ಥಾನದಲ್ಲಿದೆ. ಲಕ್ನೋ ತಂಡದ ಸಾರಥಿ ರಿಷಬ್ ಪಂತ್ ಈ ಸಲ IPLನಲ್ಲಿ ಸೌಂಡ್ ಮಾಡ್ತಾ ಇಲ್ಲ. ಕ್ಯಾಪ್ಟನ್ ಬಿಟ್ಟರೆ ಬೇರೆಲ್ಲ ಆಟಗಾರರು ಭರ್ಜರಿ ಫಾರ್ಮ್ನಲ್ಲಿದ್ದಾರೆ. ನಿಕೋಲಸ್ ಪೂರನ್ ಮತ್ತು ಏಡನ್ ಮಾರ್ಕ್ರಮ್ ಶಕ್ತಿಯಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. 8 ಅಂಕಗಳೊಂದಿಗೆ ಲೀಗ್ ಟೇಬಲ್ನಲ್ಲಿ 4ನೇ ಸ್ಥಾನದಲ್ಲಿರುವಂಥ ಲಕ್ನೋ ತಂಡ ಚೆನ್ನೈಗೆ ಹೋಲಿಸಿದೆ ಬಲಿಷ್ಠ ಟೀಮ್ ಆಗಿದೆ. ಪಾಕಿಸ್ತಾನ ತಂಡದ ಮಾಜಿ ನಾಯಕ ಬಾಬರ್ ಅಜಂ ಮತ್ತೆ ಜಿಂಬಾಬ್ವೆ ಎಂಬ ಟ್ಯಾಗ್ಲೈನ್ನೊಂದಿಗೆ ಪಾಕ್ ಫ್ಯಾನ್ಸ್ ಉಗಿದು ಉಪ್ಪಿನಕಾಯಿ ಹಾಕ್ತಿದ್ದಾರೆ. ಪಾಕಿಸ್ತಾನ ಸೂಪರ್ ಲೀಗ್ನಲ್ಲಿ ಪೇಶಾವರ ಜಲ್ಮಿ ತಂಡದ ನಾಯಕನಾಗಿ ಕಣಕ್ಕಿಳ್ತಾ ಇರುವಂಥ ಬಾಬರ್ ಮೊದಲ ಪಂದ್ಯದಲ್ಲಿ ಡಕೌಟ್ ಆಗಿದ್ದಾರೆ. 0 ಸುತ್ತಿ ಪೆವಿಲಿಯನ್ ಕಡೆ ಹೆಜ್ಜೆ ಹಾಕಿದ ಬಾಬರ್ ಅಜಂ ಅವರನ್ನ ಅಭಿಮಾನಿಗಳು ಜಿಂಬಾಬ್ವೆ ಎಂದು ಗೇಲಿ ಮಾಡ್ತಾ ಇರುವಂಥ ವಿಡಿಯೋ ವೈರಲ್ ಆಗಿದೆ. ಪಾಕಿಸ್ತಾನ ಸೂಪರ್ ಲೀಗ್ ಪಂದ್ಯ ನೋಡೋಕೆ ಪ್ರೇಕ್ಷಕರೇ ಬರ್ತಾ ಇಲ್ಲ. ಕರಾಚಿಯಲ್ಲಿ ನಡೆದ ಪಂದ್ಯವೊಂದರಲ್ಲಿ 5,000 ಪ್ರೇಕ್ಷಕರು ಮಾತ್ರ ಕಂಡು ಬಂದಿದ್ದಾರೆ. ಆದರೆ ಪ್ರೇಕ್ಷಕರಿಗಿಂತ ಭದ್ರತಾ ಸಿಬ್ಬಂದಿಯೇ ಜಾಸ್ತಿ ಇದ್ದಾರೆ. ಬರೋಬ್ಬರಿ 6,700 ಮಂದಿ ಭದ್ರತಾ ಸಿಬ್ಬಂದಿ ಗ್ರೌಂಡ್ನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.